ಹಲೋ ಗೈಸ್, ವೆಲ್ಕಮ್ ಟು ದ ರಿವ್ಯೂ ಆಫ್ ವಿಡಾ ಮುಯರ್ಚಿ. ನಾನಂತೂ ಈ ಮೂವಿನ ಲಿಟ್ರಲಿ ಅನಿರುದ್ದಿಂದಾನೇ ನೋಡೋಕೆ ಹೋಗಿದ್ದಿದ್ದು. ನನಗಂತೂ ಅಜಿತ್ ನೋಡಬೇಕು ಅಂತ ಆ ಥರ ಏನು ಫ್ಯಾಂಡಮ್ ಏನಿಲ್ಲ. ನಾನು ಅಜಿತ್ ಫ್ಯಾನು ಅಲ್ಲ. ನಾನು ಆ ಬಿ ಜಿ ಎಮ್ ವಿಡಾ ಮುಯರ್ಚಿ ಥೀಮ್ ಬಿ ಜಿ ಎಮ್ಮು ಟೀಸರ್ ಬಿ ಜಿ ಎಮ್ ಇದೆಯಲ್ಲ, ಅದನ್ನು ಕೇಳೋಕ್ಕೆ ಅಂತಲೇ ಹೋಗ್ಬೇಕು ಅನಿಸ್ತು ಈ ಮೂವಿಗೆ. ಅದೇ ಮೇಯ್ನ್ ರೀಸನ್ ನಾನು ಈ ಮೂವಿಗೆ ಹೋಗೋಕ್ಕೆ. ನನಗೆ ಹೇಗೆ ಅನಿಸ್ತು ಅಂತ ತಿಳಿಸ್ತೀನಿ. ಇನ್ನು ಈ ಸ್ಟೋರಿ ಬಂದು ಈ ಮೂವಿದು ಕ್ವೈಟ್ ಸಿಂಪಲ್ ಸ್ಟೋರಿ ಅಂತಲೇ ಹೇಳ್ತೀನಿ. ಲೈಕ್ ಇಂಗ್ಲೀಷ್ ಮೂವಿ ರೀಮೇಕ್ ಇದು, ಲೈಕ್ ಬ್ರೇಕ್ ಡೌನ್ ಅಂತ. ನಾನಂತೂ ಇಂಗ್ಲೀಷ್ ಮೂವಿ ಬ್ರೇಕ್ ಡೌನ್ ಏನು ನೋಡಿರಲಿಲ್ಲ. ಡೈರೆಕ್ಟ್ ವಿಡಾ ಮುಯರ್ಚಿ ಈ ಮೂವಿನೇ ನೋಡಿದ್ದು ನಾನು. ನನಗೆ ಹೇಗೆ ಅನಿಸುತ್ತೆ ತಿಳಿಸ್ತೀನಿ. ಲೈಕ್ ಇನ್ನು ಈ ಮೂವಿ ಸ್ಟೋರಿ ನೋಡೋದಾದರೆ, ಸ್ಟೋರಿ ಬಂದು ಕ್ವೈಟ್ ಸಿಂಪಲ್ಲು. ಲೈಕ್ ಅಜಿತ್ ಅವರು ಮತ್ತು ತ್ರಿಷಾ ಅವರು ಒಂದು ಟ್ರಾವೆಲ್ ಮಾಡ್ತಿರ್ತಾರೆ. ಅವ್ರ ಮನೆಯಿಂದ ಲೈಕ್ ಇನ್ನೊಂದು ಸ್ಪಾಟಿಗೆ ಹೋಗ್ಬೇಕಾಗಿರುತ್ತೆ. ಆ ಸೆಂಟರ್ ಟ್ರಾವೆಲಿಂಗ್ ಟೈಮ್ ಸೆಂಟ್ರಲ್ಲಿ ಲೈಕ್ ಕಾರ್ ಬ್ರೇಕ್ ಡೌನ್ ಆಗಿ ಲೈಕ್ ಅಲ್ಲಿಂದ ಸ್ವಲ್ಪ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಲೈಕ್ ತ್ರಿಷಾ ಅವ್ರು ಮಿಸ್ ಆಗ್ತಾರೆ. ಅದು ಒಂದು ಕಿಡ್ನಾಪಾಗಿ ಕನ್ವರ್ಟ್ ಆಗುತ್ತೆ. ಆ ಕಿಡ್ನ್ಯಾಪನ್ನ ಯಾರು ಮಾಡಿದ್ದು, ಏನಕ್ಕೆ ಮಾಡಿದ್ದು, ಲೈಕ್ ಪರ್ಪಸ್ ಏನು, ಆಮೇಲೆ ತ್ರಿಷಾ ಅವ್ರನ್ನ ಉಳಿಸ್ಕೊತಾರ ಅನ್ನೋದೇ ಮೇಯ್ನ್ ಸ್ಟೋರಿ ಅಜಿತ್ ಅವ್ರದ್ದು. ಫುಲ್ ಮೂವಿ ಇದ್ರ ಬೇಸ್ಡ್ ಮೇಲೇ ಇರುತ್ತೆ. ಲೈಕ್ ಟೈಟ್ಲ್ ಹೇಳ್ದಂಗೆ ಪರ್ಸಿವಿಯರೆನ್ಸ್ ಟ್ರಯಮ್ಸ್ ಅಂತಿದೆಯಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಅಜಿತ್ ಅವ್ರನ್ನ ಹಿಡ್ಕೊಂಡು ತೋರಿಸಿದ್ದಾರೆ. ಲೈಕ್ ಕೊನೆವರೆಗೂ ಬಿಡಲ್ಲ ಅವ್ರನ್ನ, ತ್ರಿಷಾ ಅವ್ರನ್ನ ಹೆಂಗಾನ ಮಾಡಿ ಕಾಪಾಡಲೇಬೇಕು ಅಂತ ಹೋಗ್ತಿರ್ತಾರೆ. ಅದೇ ಬೇಸ್ಡ್ ಮೇಯ್ನ್ ಸ್ಟೋರಿ, ಅದೇ ಈ ಪ್ಲಾಟೇ ಅದು. ಆ ಸಿಂಗಲ್ ಲೈನಲ್ಲೇ ಇದೆ ಫುಲ್ ಸ್ಟೋರಿ. ಸಿಂಪಲ್ಲಾಗೇ ಇದೆ ಅಂತಲೇ ಹೇಳ್ತೀನಿ. ಸ್ಟೋರಿ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡೇನು ಹೋಗೋವಂಥ ಸ್ಟೋರಿ ಏನಿಲ್ಲ. ಕ್ವೈಟ್ ಸಿಂಪಲ್ ಸ್ಟೋರಿ. ತುಂಬ ಔಟ್ಡೇಟೆಡ್ ಸ್ಟೋರಿ ಅಂತಲೇ ಹೇಳ್ತೀನಿ. ಹೊಸತನದ್ದೇನು ಇಲ್ಲ ಈ ಸ್ಟೋರಿಲಿ ನನಗೆ ಗೊತ್ತಿರೋಂಗೆ. ಇತ್ತೀಚೆಗಂತೂ ತುಂಬ ಸ್ಟೋರೀಸ್ ಎಲ್ಲ ಹೊಸದು ಬರ್ತಿದೆ. ಆ ಥರ ಟೈಮಲ್ಲಿ ಈ ಥರ ಸ್ಟೋರಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಡೀಸೆಂಟ್ ಸ್ಟೋರಿ ಅಂತಲೇ ಹೇಳ್ತೀನಿ. ಇನ್ನು ಪಾಸಿಟಿವ್ಸ್ ನೋಡೋದಾದರೆ, ಪಾಸಿಟಿವ್ ಅಂತೂ ನಾನಂತೂ ಫಸ್ಟ್ ಹೇಳೋದೇ ಅನಿರುದ್ಧು. ಲಿಟ್ರಲಿ ಅನಿರುದ್ಧ್ ಇಲ್ಲ ಅಂದರೆ ಈ ಮೂವಿನ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅನಿರುದ್ಧ್ ಎಷ್ಟು ಮೂವಿನ ಸೇವ್ ಮಾಡಿದ್ದಾರೆ ಅವ್ರ ಮ್ಯೂಸಿಕಲ್ಲಿ ಅಂತ ಇದನ್ನು ಒಂದು ಆ್ಯಡ್ ಮಾಡ್ಕೊಬೇಕಾಗತ್ತೆ ಲಿಸ್ಟಿಗೆ. ತುಂಬ ಔಟ್ಸ್ಟ್ಯಾಂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಲೇ ಹೇಳ್ತೀನಿ. ಲೈಕ್ ಮೂವಿನೇ ಒಂದು ಲೆವೆಲ್ ಆದರೆ ಅನಿರುದ್ಧ್ ಅವ್ರ ಬಿ ಜಿ ಎಮ್ಮೇ ಇನ್ನೊಂದು ಲೆವೆಲ್ಲು. ಲೈಕ್ ಮೂವಿಗಿನ್ನ ಜಾಸ್ತಿ ತೂಕ ಇದೆ ಅನಿರುದ್ಧ್ ಅವ್ರ ಬಿ ಜಿ ಎಮ್ಮಿಗೆ ಅಂತಲೇ ಹೇಳ್ತೀನಿ. ಲೈಕ್ ಅವರು ಈಗ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅನಿರುದ್ಧ್ ಅವರು, ಅವ್ರ ಬಿ ಜಿ ಎಮ್ಮು ಅವ್ರ ಫ್ಯಾನ್ ಬೇಸೇ ಜಾಸ್ತಿ ಆಗ್ತಾ ಇದೆ ಹೀರೋಗಿನ. ಹೀರೋ ನೋಡೋಕ್ಕೆ ಬರೋರ್ಕಿನ್ನ ಈಗ ಅನಿರುದ್ಧ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳೋಕ್ಕೆ ಬರೋರು ಜಾಸ್ತಿ ಆಗ್ತಿದ್ದಾರೆ. ಇನ್ನು ಫ್ಯೂಚರ್ ಇನ್ನೂ ಜಾಸ್ತಿನೂ ಆಗ್ಬೋದು. ನನಗಂತೂ ಅನಿರುದ್ಧ್ ಲಿಟ್ರಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತೀನಿ. ಮ್ಯೂಸಿಕ್ ವೈಸ್ ಅಂತೂ ಅವರೆಲ್ಲೂ ಇದೇ ಮಾಡಿಲ್ಲ. ಲೈಕ್ ಮ್ಯೂಸಿಕ್ ವೈಸ್ ಅಂತೂ ಎಲ್ಲೂ ಬ್ಯಾಕ್ ಡೌನ್ ಆಗಿಲ್ಲ ಅನಿರುದ್ಧ್. ಲಿಟ್ರಲಿ ಕ್ರೇಜಿ ಬಿ ಜಿ ಎಮ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಸ್ಕೋರು. ಲೈಕ್ ಒಂದು ಸಾಂಗ್ ಇದೆ, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಒಂದು ಸಾಂಗು. ಆ ಸಾಂಗ್ ಅಂತೂ ಸಖತ್ತಾಗಿದೆ. ಮತ್ತು ಒಂದು ಕಾರ್ ಸೀಕ್ವೆನ್ಸಲ್ಲಿ ಒಂದು ಬಿ ಜಿ ಎಮ್ ಬರುತ್ತೆ, ಅದು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಬಿ ಜಿ ಎಮ್ಸ್ ಬೈ ಅನಿರುದ್ಧ್ ಟು ಅಜಿತ್ ಅಂತಲೇ ಹೇಳ್ತೀನಿ. ಲೈಕ್ ಆಫ್ಟರ್ ವೇದಾಳಮ್ಮ ಈ ಮೂವಿಗೆ ಒಳ್ಳೆ ಬಿ ಜಿ ಎಮ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಅದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತಲೇ ಹೇಳ್ತೀನಿ ಮೂವಿದು. ಮೂವಿ ಇನ್ನೊಂದು ಪಾಸಿಟಿವ್ ನೋಡೋದಾದರೆ ಅಜಿತ್ ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿ ಬರೆದಿದ್ದಾರೆ. ಲೈಕ್ ಅವ್ರ ಏಜ್ ಫ್ಯಾಕ್ಟರ್ನ ನೋಡ್ಕೊಂಡು ಲೈಕ್ ಅವ್ರು ಎಂಥ ರೋಲ್ಸ್ ಮಾಡ್ಬೋದು ಆ ಥರನೇ ಇದ್ದು ಕ್ಯಾರೆಕ್ಟರ್ನ ಬರೆದಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅಜಿತ್ ಅವ್ರಿಗೆ ಒಳ್ಳೆ ಸೂಟ್ ಆಗುತ್ತೆ ಅಂತಲೇ ಅನ್ನಿಸ್ತು. ಲೈಕ್ ಫಸ್ಟ್ ಆಫ್ ಫುಲ್ಲು ಥರ ಡೀಸೆಂಟಾಗಿರುತ್ತೆ. ಲೈಕ್ ಅವರು ಏನು ಅಗ್ರೆಸಿವ್ ಇಲ್ಲದೆ ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ ಆ ಥರ ಇರ್ತಾರೆ. ಸೆಕೆಂಡ್ ಆಫ್ ಫುಲ್ಲು ಕಾಂಟ್ರಾಸ್ಟ್, ಲೈಕ್ ಅವ್ರು ಫುಲ್ ಅಗ್ರೆಸಿವ್ ಆಗೋದು, ಲೈಕ್ ಫೈಟ್ಸು ಎಲ್ಲ ಇರುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ತು ಅಜಿತ್ ಅವ್ರ ಕ್ಯಾರೆಕ್ಟ್ರು. ಅದೊಂದು ಅವ್ರನ್ನ ನೋಡ್ಬೋದು ಆರಾಮಾಗಿ. ಅವ್ರನ್ನ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಅದೊಂದು ಬಿಗ್ಗೆಸ್ಟ್ ಪಾಸಿಟಿವ್ ಅಂತಲೇ ಹೇಳ್ತೀನಿ ಮೂವಿದು. ಇನ್ನು ಈ ಮೂವಿ ನೆಗೆಟಿವ್ಸ್ ಬರೋದಾದರೆ, ನನಗನ್ನಿಸಿ ಬಿಗ್ಗೆಸ್ಟ್ ನೆಗೆಟಿವ್ ಬಂದು ಲೈಕ್ ಡೈರೆಕ್ಷನು ಮತ್ತು ಸ್ಕ್ರೀನ್ ಪ್ಲೇ. ತುಂಬ ಸ್ಲೋ ಪೇಸ್ಡ್ ಡೈರೆಕ್ಷನು, ತುಂಬ ಸ್ಲೋ ಪೇಸ್ಡ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೋಬರ್ ಆಗಿದೆ. ಲೈಕ್ ಏನೋ ಓಕೆ ಹೋಗ್ತಾ ಇದೆ ಮೂವಿ ನಿಧಾನಕ್ಕೆ. ಲೈಕ್ 1x ಅಲ್ಲ 0.25x ಇಟ್ಟಂಗಿದೆ ಮೂವಿ. ಸ್ವಲ್ಪ ಸಿಕ್ಕಾಪಟ್ಟೆ ಸ್ಲೋ ಓಡುತ್ತೆ. ಫಸ್ಟ್ ಆಫ್ ಅಂತೂ ಎಳ್ದು ಲ್ಯಾಗ್ ಮಾಡಾಕ್ಬಿಟ್ಟಿದ್ದಾರೆ. ಲೈಕ್ ಹೋಗ್ತಾನೆ ಇಲ್ವಲ್ಲ ಮೂವಿ, ಯಾವಾಗ ಇಂಟರ್ವಲ್ ಬರುತ್ತೆ ಅನ್ನೋ ರೇಂಜಿಗೆ ಹೋಗೋ ಥರ ಅನಿಸುತ್ತೆ. ಲೈಕ್ ಯಾಕಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಏನೂ ಬರಲ್ಲ ಆ ಸ್ಪಾಟ್ಸಲ್ಲಿ. ಲೈಕ್ ಒಂದೊಂದು ಕಮರ್ಷಿಯಲ್ ಎಲಿಮೆಂಟ್ಸ್ ತುಂಬ ಇಲ್ಲ. ಲೈಕ್ ನಮಗೇನು ಎಂಗೇಜ್ ಮಾಡೋಕ್ಕೆ ಅಥವಾ ಆ ಮೂಮೆಂಟ್ಸ್ ತುಂಬ ಇಲ್ಲ ಫಸ್ಟ್ ಆಫಲ್ಲೂ ಅಷ್ಟೇ. ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತಲೇ ಹೇಳ್ತೀನಿ. ಲೈಕ್ ನಮ್ಮನ್ನ ಎಂಗೇಜ್ ಮಾಡೋದು ತುಂಬ ಕಡಿಮೆ ಆಗುತ್ತೆ ಫಸ್ಟ್ ಹಾಫಲ್ಲಿ ಅಂತ ಅನ್ನಿಸ್ತು. ತುಂಬ ಸ್ಲೋ ಪೇಸ್ ಇದೆ ಮೂವಿ. ಅವಾಗ ಸ್ವಲ್ಪ ಬೋರ್ ಹೊಡೆಯುತ್ತೆ. ನನಗೆ ಗೊತ್ತಿರೋಂಗೆ ಬೋರ್ ಹೊಡೆಯುತ್ತೆ. ಅದೊಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂತಲೇ ಹೇಳ್ತೀನಿ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು.
ಲೈಕ್ ಡೈರೆಕ್ಷನ್ ವೈಸಲ್ಲಿ ಕಾಮಿಡಿ ಇಂಪ್ಲಿಮೆಂಟ್ ಮಾಡ್ಬೋದಿತ್ತು. ಲೈಕ್ ಇನ್ನೊಂದು 2-3 ಕ್ಯಾರೆಕ್ಟರ್ಸ್ನ ತಂದು ಸ್ವಲ್ಪ ಎಂಗೇಜಿಂಗಾಗಿ ಇಡ್ಬೋದಿತ್ತು ಫಸ್ಟ್ ಹಾಫಲ್ಲಿ. ಅದನ್ನು ಸ್ವಲ್ಪ ಎಲ್ಲೋ ಮಿಸ್ ಮಾಡಿದ್ರು ಅನಿಸುತ್ತೆ ಡೈರೆಕ್ಟ್ರು. ಅದೊಂದು ಮಾಡಿದರೆ ತುಂಬ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನು. ಇನ್ನೊಂದು ನೆಗೆಟಿವ್ ನೋಡೋದಾದರೆ ಲೈಕ್ ಅರ್ಜುನ್ ಸರ್ಜಾ ಮತ್ತು ರೆಜಿನಾ ಚಂದ್ರ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಸ್ಕೋಪ್ ಇದೆ. ಲೈಕ್ ಸೈಕೋಪಾತ್ಸ್ ಮತ್ತು ಅವ್ರು ಸೈಕೋ ಅಂತ ತೋರಿಸಿದ್ದಾರೆ, ಲೈಕ್ ಮೆಂಟಲಿ ಡಿಸಾರ್ಡರ್ ಪರ್ಸನ್ಸ್ ಅಂತ ತೋರಿಸಿದ್ದಾರೆ. ಅವ್ರ ಕ್ಯಾರೆಕ್ಟರ್ಸ್ನ ಸಖತ್ತಾಗಿ ಬಿಲ್ಡ್ ಮಾಡ್ಬೋದಿತ್ತು. ಆದರೆ ಸ್ವಲ್ಪ ಏನೋ ಅವರು ಸರ್ಟೈನ್ ಥಿಂಗ್ಸಿಗೆ ಮಾತ್ರ ಸೈಕೋಸ್ ಆಗಿದ್ದಾರೆ. ಆ ಥರ ಒಂದು ಸ್ವಲ್ಪ ಹೆಂಗೆ ನಾರ್ಮಲ್ ಮತ್ತು ಅಬ್ನಾರ್ಮಲ್ಗೂ ಮಿಡ್ಲಲ್ಲಿ ಇರ್ತಾರಲ್ಲ, ಆ ಥರ ಸೈಕೋಸ್ ಥರ ಕಾಣಿಸ್ತಾರೆ. ಅದು ಸ್ವಲ್ಪ ಆಡಾಗಿ ಕಾಣಿಸ್ತು ನನಗನ್ನಿಸ್ತು. ಲೈಕ್ ಫುಲ್ಲು ತೀರಾ ಎಕ್ಸ್ಟೆಂಟ್ ತೊಗೊಂಡೋಗಿ ವರ್ಸ್ಟ್ ಕೇಸಲ್ಲಿ ತೋರಿಸಿದ್ರೆ ಸಕ್ಕತ್ತಾಗಿರೋದು. ಲೈಕ್ ಅರ್ಜುನ್ ಸರ್ಜಾ ಅವ್ರು ಒಳ್ಳೆ ಕ್ಯಾಲಿಬರ್ ಇತ್ತು ಅವ್ರದ್ದು ರೋಲಿಗೂ, ಮತ್ತು ರೆಜಿನಾ ಚಂದ್ರಗೂ ಅಷ್ಟೇ ಒಳ್ಳೆ ಕ್ಯಾಲಿಬರ್ ಇರೋ ಕ್ಯಾರೆಕ್ಟರ್ಸ್. ಅದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಬರೆದಿದ್ರೆ, ಅವ್ರ ಕ್ಯಾರೆಕ್ಟರ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದರೆ ಇನ್ನೂ ಸಕ್ಕತ್ತಾಗಿರೋದು. ಅವ್ರನ್ನೇ ಒಂದು ಬ್ಯಾಂಗಾಗಿ ಇಟ್ಕೊಂಡು ಮಾಡ್ಬೋದಿತ್ತು. ಅವಾಗ ಅಜಿತ್ ಅವ್ರ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಎಲಿವೇಶನ್ ಜಾಸ್ತಿ ಆಗೋದು. ಅದೊಂದು ಸ್ವಲ್ಪ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಲೇ ಹೇಳ್ತೀನಿ. ಅದರಿಂದ ನನಗೆ ಏನಂದರೆ ವಾವ್ ಮೂಮೆಂಟ್ಸ್ ಅಷ್ಟು ಫೀಲ್ ಆಗಲ್ಲ. ಲೈಕ್ ವಿಲನು ಮತ್ತು ಹೀರೋ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದ್ದಾಗ ನಾವು ಏನೇ ಒಂದು ಅವರು ಇಬ್ಬರು ಕೊಲೈಡ್ ಆದಾಗ ಒಳ್ಳೆ ಎಲಿವೇಶನ್ಸ್ ಬರುತ್ತೆ. ಇದರಲ್ಲಿ ಹಂಗಲ್ಲ. ಹೀರೋನು ಸ್ವಲ್ಪ ಡೀಸೆಂಟು, ವಿಲನು ಸ್ವಲ್ಪ ಫುಲ್ ಡೀಸೆಂಟ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಏನು ಅಷ್ಟು ರೇಜ್ ಇಲ್ಲ, ಲೈಕ್ ಅಗ್ರೆಸಿವ್ ಇಲ್ಲ. ಸ್ವಲ್ಪ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬಿಲ್ಡ್ ಮಾಡಬೇಕಿತ್ತು, ಬಿಲ್ಡ್ ಮಾಡಿಲ್ಲ. ಅದರಿಂದ ಎಲಿವೇಶನ್ಸ್ ಏನು ಅಷ್ಟು ವರ್ಕೌಟ್ ಆಗೋಲ್ಲ. ಆದರೂ ಅವ್ರದ್ದೊಂದು ಕ್ಯಾರೆಕ್ಟ್ರ್, ಅವ್ರದ್ದಿಬ್ಬರು ಕ್ಯಾರೆಕ್ಟ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ಬರೀಬೋದಿತ್ತು. ಅದೇ ಒಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂತಲೇ ಹೇಳ್ತೀನಿ. ಇನ್ನು ಓವರಾಲ್ ಆಗಿ ಈ ಮೂವಿ ಬಗ್ಗೆ ಒನ್ ವರ್ಡಲ್ಲಿ ಹೇಳೋದಾದರೆ, ಲೈಕ್ ವಿಡಾ ಮುಯರ್ಚಿ, ಕನ್ನಡದಲ್ಲಿ ಪರಿಶ್ರಮ ಅಂತ ಹೇಳ್ತಾರೆ. ಓಕೆ, ಅವ್ರು ಅಜಿತ್ ಅವ್ರ ಕ್ಯಾರೆಕ್ಟರ್ನ ರಿಸೆಂಬ್ಲೆನ್ಸ್ ಪರಿಶ್ರಮ ಲೈಕ್ ತೋರಿಸಿದ್ದಾರೆ, ಲೈಕ್ ಪರ್ಸಿವಿಯರೆನ್ಸ್ ಟ್ರಯಂಪ್ಸ್ ಅಂತ ಅವ್ರ ಕ್ಯಾರೆಕ್ಟರ್ನ ಇಟ್ಕೊಂಡು. ಅದು ನನಗೂ ಇಷ್ಟ ಆಯಿತು. ಓಕೆ, ಏನೋ ಒಟ್ನಲ್ಲಿ ಅವ್ರು ಹೇಳಿರೋ ಟೈಟ್ಲ್ ಕಾರ್ಡಿಗೆ ಜಸ್ಟಿಫೈ ಮಾಡಿದ್ದಾರೆ ಅಜಿತ್ ಅವ್ರು ಇಟ್ಕೊಂಡು ಅಂತ ಒಂದು ಹೋಪ್ ಬರುತ್ತೆ. ಆದರೆ ಮೂವಿ ತುಂಬ ಎಕ್ಸ್ಪೆಕ್ಟ್ ಮಾಡಿರೋ ಥರ ಏನಿಲ್ಲ. ಸಿಂಪಲ್ ಮೂವಿ. ನಿಮ್ಗೇನಾನ ಒಳ್ಳೆ ಟೈಮ್ ಪಾಸ್ ಆಗಬೇಕು, ನಮಗೇನು ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ನಾನು ಮೂವಿ ಲವರ್ ಅಲ್ಲ, ನನಗೇನಿದ್ರು ಓಕೆ ಅನ್ನೋ ಥರ ಇದ್ದರೆ ಹೋಗಿ ನೋಡಿ, ಇಷ್ಟ ಆಗುತ್ತೆ. ಡೀಸೆಂಟ್ ಮೂವಿ, ಆ್ಯಾವ್ರೇಜ್ ಮೂವಿ ಅಂತಲೇ ಹೇಳ್ತೀನಿ ನನ್ನ ಲೆಕ್ಕದಲ್ಲಿ. ನನ್ನ ರೇಟಿಂಗ್ ಬಂದು ಈ ಮೂವಿಗೆ 2.5/5. ಇನ್ನು ನೀವು ಆಲ್ರೆಡಿ ಈ ಮೂವಿನ ನೋಡಿದರೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.